ಇನ್ನು ಎಷ್ಟೇ ಕಷ್ಟಪಟ್ಟರೂ ಕೂಡ ಆಸ್ತಿ ಬರ್ತಾ ಇಲ್ವಾ? ನಿಮಗೆ ನ್ಯಾಯಬದ್ಧವಾಗಿ ಬರಬೇಕಾಗಿತ್ತು ತಾತಂದೋ ಮುತ್ತಾತಂದೋ ಅಥವಾ ತಂದೆದೋ ನಿಮಗೆ ಬರ್ತಾ ಇಲ್ಲ ಅಂತಂದರೆ ತಲೆನೇ ಕೆಡಿಸ್ಕೊಬೇಡಿ, ಈ ತಂತ್ರವನ್ನು ಮಾಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಬಂದೇ ಬರುತ್ತೆ. ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಹೇಗೆ ನಾವು ದುಡ್ಡನ್ನು ಆಕರ್ಷಣೆ ಮಾಡೋವಂಥದ್ದು, ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಕೂಡ ನಮಗೆ ದುಡ್ಡು ಬರ್ತಾನೇ ಇರಬೇಕು. ಮತ್ತು ದುಡ್ಡು ಖರ್ಚಾಯಿತು ಅಂತಂದರೆ ಜನ ನಮಗೆ ದುಡ್ಡು ಕೊಡಬೇಕು. ವ್ಯಾಪಾರ ಮಾಡಿನೋ ಅಥವಾ ಇನ್ನೇ ನಿಮ್ಮ ಒಂದು ಕಲೆ ಟ್ಯಾಲೆಂಟು ತೋರಿಸಿ ಅಥವಾ ಹೇಗೋ ನಿಮಗೆ ದುಡ್ಡು ಬರಬೇಕು. ಜನವಶೀಕರಣ, ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಬೇಕು. ಜನವಶೀಕರಣ ಆಯಿತು ಅಂದರೆ ಧನವಶೀಕರಣ ಆಯಿತು ಜನವಶೀಕರಣ. ಒಂದು ಸರಿ ಹಣ ವಶೀಕರಣದ ಒಂದು ಆನ್ಲೈನ್ ಕ್ಲಾಸನ್ನು ಮಾಡಿದೆ. ಈ ಸರಿ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಖಂಡಿತ ಮಿಸ್ ಮಾಡದೆ ನೀವೆಲ್ಲರೂ ಕೂಡ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿ, ಹೇಗೆ ದುಡ್ಡು ಬರಬೇಕು, ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಸುಮ್ಮನೆ ಕೂತಿದ್ರೂ ಕೂಡ ಮೈಂಡನ್ನು ಓಡಿಸಿ ದುಡ್ಡು ಬರೋ ಹಾಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಲ್ಲ. ಮರೆಯದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ, ಗೊತ್ತಲ್ಲ. ಅದನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಅದ್ಭುತವಾದಂಥದ್ದು ದುಡ್ಡು. ಈ ಒಂದು ಕ್ಲಾಸನ್ನು ನಾನು ಕಳೆದ ಬಾರಿಗೆ ಮಾಡಿದ್ದೆ, ಅದಕ್ಕಿಂತ ಅದ್ಭುತವಾದಂಥ ಒಂದು ಬೇರೆ ಬೇರೆ ವಿಚಾರಗಳಿರ್ತವೆ. ಒಂದು ಸರಿ ನಿಮಗೆ ದುಡ್ಡು ಬಂತು ಅಂತಂದರೆ ಇರೋ ದುಡ್ಡು ಖರ್ಚಾಗಬಾರ್ದು, ಡಬಲ್ಲು ತ್ರಿಬ್ಬಲ್ ಆಗಬೇಕು. ಆ ಒಂದು 100 ರೂಪಾಯಿ ಬಂತು ಅಂತಂದರೆ ಅಥವಾ 1 ಕೋಟಿ ಬಂತು ಅಂದರೆ 3 ಕೋಟಿ ಆಗಬೇಕು. ಆ 1 ಕೋಟಿ ನೀವು ಖರ್ಚು ಮಾಡೋಕೆ ಇನ್ನೂ 2 ಕೋಟಿ ಮನೇಲೇ ಇರಬೇಕು. ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಲ್ಲಿ. ಮತ್ತು ಇನ್ನೊಂದೇನು ಅಂತಂದರೆ ಜನರನ್ನು ಯಾವ ರೀತಿ ವಶೀಕರಣ ಆಗಬೇಕು, ಯಾವ ರೀತಿ ಜನವಶೀಕರಣವನ್ನು ಯಾವಾಗಲೂ ಸದಾ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಹೆಚ್ಚಿನ ಮಾಹಿತಿ ನಮ್ಮ ಕ್ಲಾಸ್ಗೆ, ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಇನ್ನು ಆಸ್ತಿ ಬರಬೇಕು ಅಂತಂದರೆ ಈ ಒಂದು ಸರಳವಾದಂಥ ತಂತ್ರವನ್ನು ಮಾಡಿ. ನಿಮಗೆ ನ್ಯಾಯಬದ್ಧವಾಗಿ ಬರಬೇಕು. ನಿಮ್ಮ ತಾತಂದೇ ಆಗಿರಬೇಕು. ನಿಮ್ಮ ತಾತಂದು ಏನೋ ಒಂದು ಕೋರ್ಟ್ ಕೇಸ್ ಇದೆ, ಅಥವಾ ನಿಮ್ಮ ತಾತ ಯಾರಿಗೋ ಸೇಲ್ ಮಾಡಿಬಿಟ್ಟಿರ್ತಾರೆ, ಅದನ್ನು ನೀವು ಕೇಸ್ ಹಾಕೊಂಡು ಕೊಡ್ತಿರ್ತೀರ, ಅದು ನ್ಯಾಯಬದ್ಧ ಅಲ್ಲ. ಗೊತ್ತಿಂತ ಅಥವಾ ಯಾರಿಗೋ ಮಾಡಿಬಿಟ್ಟಿರ್ತಾರೆ 20, 100 ವರ್ಷ 50 ವರ್ಷದಿಂದ, ಅದು ನೀವು ಇವಾಗ ಕೇಸ್ ಹಾಕೊಂಡು ಕೂತ್ಕೋತು ಅಂತಂದರೆ ಅದಾಗೋದಿಲ್ಲ. ಅಂದರೆ ನಿಮಗೆ ನಿಮ್ಮ ಸ್ವಂತ ಅಥವಾ ಪಿತ್ತರಾರ್ಜಿತ ಆಸ್ತಿ, ಅಥವಾ ನಿಮಗೆ ನ್ಯಾಯಬದ್ಧವಾಗಿ ಅಣ್ಣ ಅದು ಆಸ್ತಿ ನೋಡ್ಕೋತಾ ಇರ್ತಾನೆ, ತಮ್ಮ ದೊಡ್ಡವನಾಗ್ತಾನೆ, ತಮ್ಮಂಗೆ ಬೇಕಾಗುತ್ತೆ, ಆವಾಗ ನೀವು ಕೇಳ್ತೀರಾ, ಕೊಡೋದಿಲ್ಲ. ಈ ಥರ ಇತ್ತು ಅಂತ ಅಂದಾಗ ಈ ಸರಳವಾದಂತಹ ತಂತ್ರವನ್ನು ನೀವು ಮಾಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಹೇಗೋ ನಿಮಗೆ ಬರಬೇಕಾಗಿರುವಂಥ ಒಂದು ಆಸ್ತಿ ಬಂದ್ಬಿಡುತ್ತೆ. ನ್ಯಾಯಬದ್ಧವಾಗಿ ಇರಬೇಕಷ್ಟೇ, ಗೊತ್ತಲ್ಲ. ಹೇಗೆ ಆ ಒಂದು ತಂತ್ರವನ್ನು ಮಾಡೋವಂಥದ್ದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಆಸ್ತಿ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಬಿಡು ನನಗೆ ಆಸ್ತಿ ಬರುತ್ತೆ ಅಂತ ಅಂದ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಬಿಡು ಬಂತು ಅಂತಂದರೆ ಒಬ್ರು ಹಿಂಗೆ ಕಡಿಮೆ ಅಂತಂದರೆ 8 ರಿಂದ 9 ಕೋಟಿ ಆಸ್ತಿ ಬರಬೇಕು. ಬಟ್ ಮನೇಲಿ ತಿನ್ನೋದಕ್ಕೆ ಅನ್ನ ಇಲ್ಲ. ಬಟ್ ಇದೆಲ್ಲ ಕೋರ್ಟಲ್ಲಿ ಸೇರ್ಕೊಬಿಟ್ಟಿದೆ. ಎಷ್ಟು ವರ್ಷ ನಡೆಸ್ತಾ ಇದ್ದೀರಾ ಅಂತಂದರೆ 17 ರಿಂದ 18 ವರ್ಷದಿಂದ ನಡೆಸ್ತಾ ಇದ್ದೀವಿ ಕೇಸು. ನಾವು ಮತ್ತು ನಮ್ಮ ಅಣ್ಣ ತಮ್ಮಂದಿರು 3 ಜನ ಇದ್ದಾರೆ. ಒಬ್ಬೊಬ್ರಿಗೆ 8 ಕೋಟಿ ಆಸ್ತಿ ಬರುತ್ತೆ. ಅದು ಯಾರೋ ಒಬ್ಬರು ರಾಜಕಾರಣಿಗಳು ಆಕ್ಯುಪೈರ್ ಮಾಡಿಕೊಂಡು ರೌಡಿಸಮ್ ಮಾಡೋವಂಥದ್ದು, ಕೇಸ್ ಮೇಲೆ ಕೇಸ್ ಹಾಕುವಂಥದ್ದು, ಇನ್ನೂ ಹಿಂಸೆ ಕೊಡ್ತಾಯಿದ್ದಾರೆ. ಅದು ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬಟ್ ಇವ್ರೇನು ಮಾಡ್ತಾಯಿದ್ದಾರೆ, ಅದು ಪಾಡ್ಗೆ ಅದು ಬರಲಿ. ಭಾಳಷ್ಟು ಜನ ಈ ತಪ್ಪುಗಳನ್ನು ಮಾಡ್ಕೊಂಡು ನಮ್ಗೆ ಯಾವುದೋ ಆಸ್ತಿ ಬರುತ್ತೆ, ಆ ಆಸ್ತಿ 8 ಕೋಟಿ ಬಂತು ಅಂತಂದರೆ ಇವರೇನು ಹೇಳೋದು, ಗುರುಗಳೇ ನಾನು ಆಲ್ರೆಡಿ ಇವಾಗ 1.5 ಕೋಟಿ ಸಾಲ ಇದೆ, ಜೊತೆಗೆ ಅದೇನಾದ್ರು ಆಸ್ತಿ ಬಂದ್ಬಿಡ್ತು ಅಂತಂದರೆ ನಮಗೆ ಒಂದು 2 ಕೋಟಿಲಿ ಒಂದು ಮನೆ ಕಟ್ಬಿಡ್ತೀವಿ. 1 ಕೋಟಿಲಿ ಕಾರು ಗೀರು ಒಳಗಡೆ ಇರೋವಂಥದ್ದು ಏನು ಟಿ ವಿ, ಫ್ರಿಡ್ಜು, ವಾಷಿಂಗ್ ಮಿಷಿನ್ನು ಎಲ್ಲ ಕಾರು ಸಮೇತ ಬಂದ್ಬಿಡ್ತದೆ. 3 ಕೋಟಿ 8ರಲ್ಲಿ
3 ಹೋದಷ್ಟಾಯಿತು, 5 ಆಯಿತು. 5ರಲ್ಲಿ 1 ಕೋಟಿವರೆಗೂ ಒಡವೆ ಮಾಡಿಸ್ಬಿಡ್ತೀನಿ. ಇನ್ನೊಂದು ಕೋಟಿಲಿ ನಮಗೆ ಯಾವುದು ನಮ್ಮೊಂದು 50 ಲಕ್ಷ ಮಗಳಿಗೆ ಬರೀತೀನಿ, ಇನ್ನೊಂದು 50 ಲಕ್ಷ ಮದುವೆ ಮಾಡ್ತೀನಿ ಜುಮ್ ಅಂತ. ಇನ್ನೂ 4 ಕೋಟಿ ಉಳಿಯುತ್ತೆ ಗುರುಗಳೇ. ಅದನ್ನು ಬ್ಯಾಂಕಲ್ಲಿ ಇಟ್ಬಿಡ್ತು ಅಂತಂದರೂ ಕೂಡ 1 ಕೋಟಿ ಬಿಸ್ನೆಸ್, ಇನ್ನೂ ಒಂದು 3 ಕೋಟಿ ಉಳಿಯುತ್ತೆ. ಅದನ್ನು ಬ್ಯಾಂಕಲ್ಲಿ ಇಟ್ಬಿಟ್ಟು ಕೂತ್ಕೊಂಡು ತಿನ್ಬೋದು ಗುರುಗಳೇ ಅಂತ ಹೇಳಿ ಹೆಂಡ್ತಿ ಮನೇಲಿ ತಿನ್ನೋಕ್ಕೆ ಅನ್ನ ಇಲ್ಲ, ಏನು ದುಡಿಯಲ್ಲ, ನಾನು ಏನೋ ಒಂದು ಕೆಲಸ ಮಾಡಿಕೊಂಡು ಹೋಗಿ ಯಾರ್ದೋ ಒಂದು ಮನೇಲಿ ಕೆಲಸ ಮಾಡಿಕೊಂಡು ಈ ಥರ ಏಜ್ ಆಗಿರೋರನ್ನ ನೋಡ್ಕೊಂಡು ಒಂದು 20,000 ರೂಪಾಯಿ ಸಂಬಳ ಕೊಡ್ತಾರೆ, ಅದನ್ನು ನೋಡ್ಕೊಂಡು ಮನೆ ಸಾಧಿಸ್ತಾ ಇದ್ದೀನಿ. ಇವರೇನೋ ಒಂದು ಯಾವುದೋ ಕಂಪ್ನಿ ಕೆಲಸ ಮಾಡ್ತಾರೆ ಬಿಟ್ಬಿಟ್ರು, ಇವಾಗ ಅಲ್ಲಿ ಇಲ್ಲಿಗೆ ಓಡಾಡ್ಕೊಂಡಿದ್ದಾರೆ, ಇನ್ನೂ ಸಾಲ ಮಾಡ್ಕೊಂಡಿದ್ದಾರೆ. ಏನು ನಮ್ಮ ತವ್ರ ಮನೆಯಿಂದ ಸ್ವಲ್ಪ ಒಂಚೂರು ಕಾಳು ಕಡ್ಡಿ ಎಲ್ಲ ಕೊಡ್ತಾಯಿದ್ದಾರೆ, ಅದರಿಂದ ನಡೀತಾ ಇದೆ. ನಾನು ಬಾಡಿಗೆ, ಮಗಳು ಕಾಲೇಜ್ ಓದ್ತಾ ಇದ್ದಾಳೆ, ಮಗನೂ ಕೂಡ SLCಗೆ ಬಂದಿದ್ದಾರೆ, ಒದ್ದಾಡ್ತಾ ಇದ್ದೀವಿ, ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲ ಅಂತ ಇದ್ದಾರೆ ಗುರುಗಳೇ. ಇವ್ರು ಹೋಗಿ ದುಡಿದ್ರೆ ಎಲ್ಲ ಆಗುತ್ತೆ, ಬಟ್ ಮಾಡ್ತಾ ಇಲ್ಲ ಗುರುಗಳೇ ಅಂತ. ಯಾಕಪ್ಪ ನೀನು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಗುರುಗಳೇ. ದುಡ್ಡು ನೀರು ಥರ ಖರ್ಚಾಗಿದೆ ಗುರುಗಳೇ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕೂಗಾಡ್ತೀನಿ, ನಿನ್ನ ಮನ ಮರೀದಿ ಕಳಿತೀನಿ, ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾಯಿಲ್ಲ, ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಾಯ್ತಲ್ಲ. ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದಂಗೆ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಅಷ್ಟಲಕ್ಷ್ಮಿ ಅಂತವನ್ನು ಮನೇಲಿಟ್ಟು, ಅದರಲ್ಲೂ ಈ ಕಾರ್ತಿಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ. ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತುಬಿಡಿ, ಬೇರೆದ ಬಗ್ಗೆ ಯೋಚನೆ ಮಾಡಿ. ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗೋದು. 10 ಬಾರಿ ಸಂಕಲ್ಪ ಮಾಡಿ, 11ನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು. ನೀವು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಅಂತ ಬಂದಿರುತ್ತೆ, ನಾನು ಕೊಟ್ಟಿರುವಂಥದ್ದು. ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ. ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಇನ್ನೇನೂ ಇಲ್ಲ, ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಮಾಡ್ತಾ ಇಲ್ಲ ಅಂತಂದರೆ ಈ ಥರ 8 ಕೋಟಿ ಬರುತ್ತೆ, ಆರಾಮಾಗಿ ಜುಮ್ಮಂತ ಇರ್ಬೋದು. ಹೆಂಡ್ತಿ ಬೈತು ಅಂದರೆ ನನಗೂ ದುಡ್ಡು ಬರಲಿ, ಯಾವಾಗ ತೋರಿಸ್ತೀನಿ ನಿನಗೆ ಅಂತ ಬೈತಾರಂತೆ ಗಂಡ. ಇದು ಏನಿಗೆ ಅಂತಂದರೆ ಅದು ಪಾಡ್ಗದು ಇದು ಪಾಡ್ಗಿದ್ದು ಬಂದರೆ ಇಲ್ಲಿ ಹೋಗುತ್ತೆ. 100 ಕೋಟಿ ಇದ್ರೂ ಸಾಕಾಗಲ್ಲ ಮನುಷ್ಯನಿಗೆ ಅಲ್ವಾ. ಅದು ಅಕಸ್ಮಾತ್ ಬಂದರೆ ಸರಿ, ಬರಲಿಲ್ಲ ಅಂತಂದರೆ ಕೋರ್ಟು ಕಚೇರಿ ಅಂತ 18 ವರ್ಷದಿಂದ ಓಡಾಡ್ತಾ ಇದ್ದಾರೆ, ಗೊತ್ತಲ್ಲ. 18 ವರ್ಷದಿಂದ ಅದು ಆಗದೇ ಇರೋಂಥ ಕೆಲಸ. ಏನು ಫೈಟು ಜಗಳಗಳಾಗೋದು, ಇದಾಗುವಂಥದ್ದು, ರೌಡಿಸಮ್ ಕಳಿಸೋವಂಥದ್ದು, ಅವನು ಕೇಸ್ ಮೇಲೆ ಕೇಸ್ ಹಾಕುವಂಥದ್ದು. ಯಾವುದೇ ಕಾರಣಕ್ಕೂ ಕನ್ನಡಿ ಒಳಗಿರೋಂಥ ಗಂಟನ್ನು ನಂಬ್ಕೊಂಡಿರೋಕ್ಕೆ ಹೋಗಬೇಡಿ. ನಿಮ್ಮ ಪಾಡ ಬಂದರೆ ಸಂತೋಷ, ಖುಷಿಯಾಗಿರೋಣ. ಅಕಸ್ಮಾತ್ ಬಂದುಬಿಟ್ಟ ಸರ್, ಬರಲಿಲ್ಲ ಅಂತ ಲೈಫ್ಲಾಗ ಹಿಂಗೆ ಇರಬೇಕಾ? ಇವ್ರು ಹೋಗಿ ದುಡ್ದು ಅಂತಂದರೆ ಕೆಲಸ ಆಗೋದು. ಏನು ಬಿಸ್ನೆಸ್ ಮಾಡಿದ್ರು, ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತು ಅಂತಂದ್ರೂ ಕೂಡ ಮನೆ ಮಂದಿಯೆಲ್ಲ ನಿಮ್ಮದೇಗಿರ್ಬೋದು, ಬಟ್ ಮಾಡ್ತಾ ಇಲ್ವೇ? ಅವ್ರು 18 ವರ್ಷದಿಂದ ನಡೆಸ್ತಾ ಇದ್ದಾರೆ ಅಂತ ನಿಮ್ದು ಎಷ್ಟು ಬೇಕಾದ್ರೂ ಚೆಲ್ತಾರೆ ದುಡ್ಡು. ಏನು ಬೇಕಾದ್ರೂ ಸಾಕ್ಷಿಗಳನ್ನು ಹಿಂದಕ್ಕೆ ಮುಂದೆ ಮಾಡೋದು, ಮುಂದಕ್ಕೆ ಹಿಂದಕ್ಕೆ ಮಾಡೋದು, ಈ ಥರ ಮಾಡ್ತಾಯಿದ್ದಾರೆ ಅಂತೆ. ಯಾವ ಲಾಯರ್ನ ಹೋದರೂ ಆ ಲಾಯರ್ನ ಇವ್ರ ಕಡೆ ಯಾರು ಲಾಯರ್ ಇಡ್ತು ಅಂತಂದರೆ 1 ವರ್ಷ ನಡೆಸ್ತಾರಂತೆ, 1 ವರ್ಷದಲ್ಲಿ ಆ ಲಾಯರ್ನು ಇವರು ಬುಕ್ ಮಾಡ್ಕೊಬಿಡ್ತಾರಂತೆ. ಆವಾಗ ಇವ್ರ ಕೇಸ್ ವೀಕ್ ಆಗುತ್ತೆ. ಇದೇ ಥರ ಮಾಡ್ತಾರಂತೆ, ಎಲ್ಲ ಥರನೂ ಮಾಡ್ತಾರಂತೆ. ಬರಲೇಬೇಕು. 8 ಮಿನಿಮಮ್ 10 ಕೋಟಿ 30 ಕೋಟಿ ಆಸ್ತಿ ಅಂತೆ. ಅದು 3 ಜನ ಅಣ್ಣ ತಮ್ಮಂದ್ರಿಗೆ ಡಿವೈಡ್ ಆಯಿತು ಅಂತಂದರೆ 8 ಕೋಟಿ ಬರುತ್ತೆ. ಅದರಲ್ಲಿ ಲಾಯರ್ಗೆ ಅವ್ರಿಗೆ ಇವ್ರಿಗೆ ಕೊಡತು ಅಂತಂದರೆ ಖರ್ಚು ವೆಚ್ಚಗಳು, ಯಾರೋ ನಿಂತ್ಕೊಂಡು ಓಡಾಟ ಮಾಡ್ತಾಯಿದ್ದಾರೆ ಅದೆಲ್ಲ ಅಂತಂದರೆ 2 ಕೋಟಿ ಹೋಯಿತು ಅಂತಂದರೂ ಕೂಡ 8 ಕೋಟಿ ಬರುತ್ತೆ ಅಂತ ಕಾಯ್ಕೊಂಡು ತನ್ನ ಜೀವನವನ್ನೇ ಈ ಥರ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಂದರೆ ಸಂತೋಷ, ಬರಲಿಲ್ಲ ಅಂತ ನಿಮ್ಮ ಕೆಲಸ ನಿಮ್ಮ ಕೈಯಲ್ಲಿರುತ್ತೆ, ನೀವು ದುಡಿದ್ರೆ ನಿಮ್ಮದೇ ಆಗಿರಿ, ಗೊತ್ತಲ್ಲ. ಇದು ತುಂಬ ಅಂದರೆ ತುಂಬ ಬೇಜಾರಾಯಿತು. ಹಾಗಾಗಿ ಬಟ್ ಆದರೂ ಕೂಡ ಬರಲಿ,
ಅದು ಪಾಡು ಫೈಟ್ ಮಾಡ್ತಾ ಇರಬೇಕು, ನೀವು ದುಡಿತಾ ಇರಬೇಕು. ಇದಕ್ಕೂ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ತಿಳಿಸ್ಕೊಡ್ತೀನಿ. ಏನಿಲ್ಲ, ಒಂದು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ. ತಾಮ್ರದ ತಗಡನ್ನು ತೆಗೆದುಕೊಂಡು ನಿಮ್ಮ ಆಸ್ತಿನಷ್ಟು ಅಗಲ ತೊಗೊಳ್ಳಿ. ಸಿಗುತ್ತೆ ಒಂದು ಸ್ಕ್ವೇರ್ ಇದಿರೋಂಥದ್ದು 9x9 ಅಂತ ಕೇಳಿದ್ರೆ ಕೊಡ್ತಾರೆ ಗ್ರಂಥಿಗೆ ಅಂಗಡಿಯಲ್ಲಿ. ಅದರಲ್ಲಿ ಎಲ್ಲವನ್ನು ಬರೀಬೇಕು. ನಿಮ್ಗೆ ಆಸ್ತಿ ಇಂಥದ್ದು ಬರಬೇಕು, ಆಸ್ತಿ ಕೋರ್ಟ್ ಕೇಸ್ ನಂಬರು ಇಂಥವ್ರಿಂದ ನನಗೆ ಬರಬೇಕು, ಇಷ್ಟು ಡಿವೈಡ್ ಆಗಿ ಸಂಪೂರ್ಣವಾಗಿ ಒಂದು ಪೆನ್ನಲ್ಲೇ ಬರೀರಿ. ಅದನ್ನು ನೀವೇನು ಮಾಡಬೇಕು ಅಂತ, ಅದರ ಒಳಗಡೆ ನೀವೇನು ಮಾಡಬೇಕು, ಬೇವಿನ ಸೊಪ್ಪು ಹಾಕಬೇಕು. ಒಂದು 3-4 ಬೇವಿನ ಸೊಪ್ಪು ಹಾಕಿ ಅದನ್ನು ಮಡಿಸಿ, ಆ ಮಡ್ಸೋಕ್ಕಿಂತ ಮುಂಚೆ ನೀವು ಬೇವಿನ ಸೊಪ್ಪು ಹಾಕಿ ಕಾಡಿಗೆಯನ್ನು ಸ್ವಲ್ಪ ಅದ್ರ ಮೇಲೆ ಬೆಳೀರಿ. ಮಧ್ಯದ ಭಾಗದಲ್ಲಿ ಬರೆದಿರ್ತೀರ, ಅದು ಮಧ್ಯದ ಭಾಗದಲ್ಲಿ ಹಿಂಗೆ ಸವರಿ ಮಡಿಸಿ 1 ಮತ್ತು 2 ಮತ್ತು 3 ಮಡಿಕೆ ಮಾಡಿ ಗೊತ್ತಲ್ಲ, ಅದನ್ನು ಬಿಳಿ ದಾರದಲ್ಲಿ ಕಟ್ಟಬೇಕು, ಸುತ್ತಬೇಕು, ಚೆನ್ನಾಗಿ ಸುತ್ತಬೇಕು. ಸುತ್ತಬಿಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಎಲ್ಲಿ ಹಾಕಬೇಕು ಗೊತ್ತಾ, ಸಮುದ್ರದಲ್ಲಿ ಹಾಕಬೇಕು. ಸಮುದ್ರನ ಹುಡ್ಕೊಂಡು ಹೋಗ್ಬೇಕು. ಯಾಕಂದರೆ ಆ ಕೋಟ್ಯಂತರ ರೂಪಾಯಿ ಆಸ್ತಿ ಬರಬೇಕಲ್ಲ ನಿಮಗೆ. ಅಯ್ಯೋ ಇಲ್ಲ ನದಿಗೆ ಹಾಕ್ಬಾರ್ದು, ಒಳಗೆ ಹಾಕ್ಬಾರ್ದು, ಕೆರೆ ಸಮುದ್ರಕ್ಕೆ ಹಾಕಬೇಕು. ನೀವು ಗೋಕರ್ಣ ಆ ಕಡೆ ಎಲ್ಲ ಹೋದಾಗ, ಮಂಗಳೂರು ಕಡೆ ಹೋದಾಗ ನೀವು ಅದನ್ನು ಹಾಕ್ಕೊಟ್ಟು ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಚೆನ್ನಾಗಿ ಆಗೇ ಆಗುತ್ತೆ. ನಿಮ್ಮ ಆಸ್ತಿ ಬಂದೇ ಬರುತ್ತೆ. ಸಂಕಲ್ಪ ಮಾಡಿ ಹಾಕ್ಕೊಳ್ಳಿ. ಗೊತ್ತಲ್ಲ, ಸಮುದ್ರದಲ್ಲಿ ಏನು ಸಿಗುತ್ತೆ? ಲಕ್ಷ್ಮಿ ಸಿಕ್ಕಿದ್ದಾಳೆ, ಚಂದ್ರ ಸಿಕ್ಕಿದ್ದಾನೆ, ಅಮೃತ ಸಿಕ್ಕಿದೆ, ಐರಾವತ ಸಿಕ್ಕಿದೆ. ಇನ್ನು ನಿಮ್ಮ ಆಸ್ತಿ ಸಿಗಲ್ವಾ? ಅಂದರೆ ಇದು ನಿಮ್ಮ ಅತಿಶಯೋಕ್ತಿ ಅನ್ನಿಸ್ಬೋದು. ಆದರೂ ಕೂಡ ನನಗೇನು, ನೀವು ನಿಮ್ಮ ಸಂಕಲ್ಪ ಶಕ್ತಿ ಎಷ್ಟು ಇರುತ್ತೋ ಅಷ್ಟು ಕೆಲಸ ಆಗುತ್ತೆ. ಇವಾಗ ಒಬ್ಬ ಸೈನಿಕನಿಗೆ ಹೋರಾಡೋಂಥ ಶಕ್ತಿ ಇದ್ದರೆ ಸಾಲದು, ಅವನಿಗೆ ಆಯುಧ ಅನ್ನೋದು ಬೇಕು. ಬರೀ ಆಯುಧ ಇಟ್ಕೊಂಡು ಹೋರಾಡೋ ಶಕ್ತಿ ಇಲ್ಲ ಅಂತಂದ್ರೂ ಕೂಡ ಪ್ರಯೋಜನ ಆಗಲ್ಲ. ಅದೇ ರೀತಿ ನಾನು ತಂತ್ರ ಅನ್ನುವಂತಹ ಒಂದು ಆಯುಧವನ್ನು ನಿಮಗೆ ಕೊಡ್ತಾಯಿದ್ದೀನಿ. ನಿಮಗೆ ಹೋರಾಡೋ ಶಕ್ತಿ ಇಲ್ಲ ಅಂತಂದರೆ ನಾನೇನು ಮಾಡೋದಕ್ಕಾಗಲ್ಲ. ಭಕ್ತಿ ಎನ್ನುವಂತಹ ಒಂದು ಶಕ್ತಿಯನ್ನು ನೀವು ತುಂಬಿಕೊಂಡು, ನಂಬಿಕೆ, ಸಂಕಲ್ಪ ಅನ್ನುವಂಥ ಶಕ್ತಿನ ಮನಸ್ಸಲ್ಲಿ ತುಂಬಿಕೊಂಡು, ನಾನು ಹೇಳುವಂಥ ತಂತ್ರವನ್ನು ಆಯುಧವನ್ನಾಗಿ ಮಾಡಿಕೊಂಡು ನೀವು ಮಾಡಿದ್ದೇ ಆಯಿತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಆಸ್ತಿ ಬಂದೇ ಬರುತ್ತೆ. ಗೊತ್ತಲ್ಲ, ಇದು ಅದ್ಭುತವಾದಂಥ ಒಂದು ವಿಚಾರ. ತುಂಬ ಶಕ್ತಿಯುತವಾದಂಥ ಒಂದು ವಿಚಾರ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾರ್ಯಾರು ಆಸ್ತಿ ಬರಬೇಕು ಅವರು ಸಂಕಲ್ಪ ಮಾಡಿ ನೀವು ನಿಮ್ಮ ಹೆಸರನ್ನ ಕಳಿಸಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಇಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮ್ಮ ಆಸ್ತಿ ಬೇಗ ಬರೋಂಗೆ ಆಗಲಿ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಆಧ್ಯಾತ್ಮ ಪಯಣ ಅಂತ ನಾವು ಈ ಬಾರಿ ಇಲ್ಲಿ ಹೋಗ್ತಾಯಿದ್ದೀವಿ ಅಂತಂದರೆ ಪೂರಿ ಜಗನ್ನಾಥಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಸಾಕ್ಷಾತ್ ಕೃಷ್ಣನ ಒಂದು ಹೃದಯದ ಭಾಗ, ಕೃಷ್ಣನ ಹೃದಯ ಅಲ್ಲಿದೆ. ಹಾಗಾಗಿ ಅಂತ ಒಂದು ಪವಿತ್ರವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ. ಹಾಗಾಗಿ ಖಂಡಿತ ನೀವು ಕೂಡ ಬನ್ನಿ, ಆ ಒಂದು ಸಾಕ್ಷಾತ್ ಕೃಷ್ಣನ ಅನುಗ್ರಹವನ್ನು ನೀವು ಪಡ್ಕೊಳ್ಳಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ. ಅದ್ಭುತವಾದಂತಹ ಒಂದು ಇದು ಆಧ್ಯಾತ್ಮ ಪಯಣ. ಸಾಕ್ಷಾತ್ ಶ್ರೀ ಕೃಷ್ಣನನ್ನು ನಾವು ಆರಾಧನೆ ಮಾಡುವಂಥದ್ದು. ಯಾಕಂದರೆ ನಾವು ಭಗವಂತನ ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ದರ್ಶನವನ್ನು ಮಾಡಬೇಕು. ದರ್ಶನವನ್ನು ಮಾಡಿ ನಮ್ಮ ಒಂದು ಹೃದಯದಲ್ಲಿ ಇಟ್ಕೊಳ್ಬೇಕು. ಯಾರ್ಯಾರು ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಿರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆಗೋದೇ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ಒಂದು ಮಹಾನ್ ಭಾವ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಮುಂದೆ ಜಗದ್ಗುರುಮ್ ಅಂತ. ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಹೋಗೋಣ. ಜನವರಿ ತಿಂಗಳಲ್ಲಿರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಲ್ ಮಾಡಿ. ಈ ವಧುವರರ ಮಾಹಿತಿ ಕೇಂದ್ರ, ಈ ಒಂದು ಮಾಹಿತಿ ಕೇಂದ್ರ ಅಂದರೆ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಜಾತಕ ಇರುವಂಥ ಹೆಣ್ಣು ಮತ್ತು ಗಂಡುಗಳು ಬರ್ತವೆ. ಗುರುಗಳು ಯಾರು ಇದ್ದರೆ ನೋಡಿ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ಸುಮಾರು ಜನಕ್ಕೆ ಹೆಣ್ಣು ತೋರಿಸುವಂಥದ್ದು, ಗಂಡು ತೋರಿಸುವಂಥದ್ದು ಮಾಡಿದೆ. ತೋರಿಸುವಂಥದ್ದು ಅಂದರೆ ಅವ್ರಿಗೆ ಪ್ರೊಫೈಲ್ ಕಳಿಸಿ ಇಷ್ಟ ಆಯಿತು ಅವರು ಮಾತಾಡ್ಕೋತಾರೆ. ಅದ್ಭುತವಾದಂಥ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಸಿಗುತ್ತೆ. ಇದು ಉಚಿತವಾಗಿರುತ್ತೆ. ನಿಮಗೂ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಬೇಕು ಅಂತಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಬಯೋಡೇಟಾ ಮತ್ತು ಫೋಟೋವನ್ನು ಕಳಿಸಿ. ಒಳ್ಳೆಯ ವಧು ಮತ್ತು ವರರು ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರ ಒಂದು ಸಂಪರ್ಕವನ್ನು ನಿಮಗೆ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈಗಾಗಲೇ ಈ ಥರ ಮಾಡಿ ಸುಮಾರು ಒಂದು 40 ಮದುವೆಗಳು ನಮ್ಮ ಕಡೆಯಿಂದ ಆಗಿದೆ.
ಹಾಗಾಗಿ ನಿಮ್ಮ ಕಡೆ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಇತ್ತು ಅಂತಂದರೆ ಅವ್ರ ಫೋಟೋ ಬಯೋಡೇಟಾ ನಮಗೆ ಕಳಿಸಿ. ಇದು ಉಚಿತವಾಗಿರುತ್ತೆ. ಖಂಡಿತವಾಗೂ ಕೂಡ ಇದೆಲ್ಲ ಯಾಕಂದರೆ ಮದುವೆ ಮಾಡೋಂಥದ್ದು ಒಂದು ಪುಣ್ಯದ ಕೆಲಸ. ಹಾಗಾಗಿ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿ.